हेलो गाइस ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ गाइस ಇವತ್ತಿನ ವಿಡಿಯೋನಲ್ಲಿ ನೀವು ಫೋನ್ ಪೇ ಅಪ್ಲಿಕೇಶನ್ ಇಂದ ಯಾವ ರೀತಿಯಾಗಿ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಸಾಲ ತಗೊಳ್ಳಬಹುದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಫೋನ್ ಪೇ ನಲ್ಲಿ ಹೊಸ ಇಂಟರ್ಫೇಸ್ ಅನ್ನೋದು ಬಂದಿದೆ ಅಂಡ್ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇರಬಹುದು ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ ಸೋ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಲೋನ್ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂಡ್ ಯಾವ ರೀತಿಯಾಗಿ ಅಪ್ಡೇಟ್ ಬಂದಿದೆ ಅಂಡ್ ಏನು ಪ್ರಾಸೆಸ್ ಇರುತ್ತೆ ಅಪ್ಲೈ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೋ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಸೋ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಸೊ ಫೋನ್ ಪೇ ನಲ್ಲಿ ಏನು ಹೊಸ ಅಪ್ಡೇಟ್ ಬಂದಿದೆ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಏಕೆಂತಂದ್ರೆ ಒಳ್ಳೆ ಒಂದು ಥೀಮ್ ಜೊತೆಗೆ ಫೋನ್ ಪೇ ಅಪ್ಲಿಕೇಶನ್ ಇವಾಗ ಬಂದಿದೆ ಬಟ್ ಇದನ್ನು ಕೂಡ ಲೈಕ್ ಬ್ಲೂ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಬಟ್ ಐಕಾನ್ಸ್ನಷ್ಟೇ ಲೈಕ್ ಬ್ಲೂ ನಲ್ಲಿ ಇಟ್ಟಿದ್ದಾರೆ ಓಕೆ ನೀವು ನೋಡ್ತಾ ಇರ್ಬೋದು ಓಕೆ ಸೊ ನೀವು ನೋಡ್ತಾ ಇರ್ಬೋದು ಗೈಸ್ ಈ ರೀತಿಯಾಗಿ ಇದೆ ಆ್ಯಂಡ್ ಇವಾಗ ಯಾವ ರೀತಿಯಾಗಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಮನಿ ಟ್ರಾನ್ಸ್ಫರನ್ನು ಯೂಸ್ ಮಾಡ್ಕೊತಿರ್ತೀರಲ್ವಾ ಯಾವ ರೀತಿಯಾಗಿ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಕ್ಯೂ ಆರ್ ಕೋಡ್ ಇಲ್ಲಿದೆ ಫಸ್ಟ್ ಮೇಲ್ಗಡೆ ಏನು ಇರ್ತಾ ಇತ್ತು ಕ್ಯೂ ಆರ್ ಕೋಡ್ ಇವಾಗ ಇಲ್ಲಿ ಮಾಡಿದ್ದಾರೆ ಆ್ಯಂಡ್ ಈ ರೀತಿಯಾಗಿ ಬಾರ್ ಕೆಳಗಡೆ ಇದೆ ನೋಡ್ತಾ ಇರ್ಬೋದು ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಪ್ಷನ್ಸನ್ನು ನೋಡಲಿಕ್ಕೆ ಸಿಗುತ್ತೆ ಸೊ ಇಲ್ಲಿ ಮೊಬೈಲ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟು ಎಲ್ಲ ನೀವು ಚೆಕ್ ಮಾಡ್ಕೋಬೋದು ಬ್ಯಾಲೆನ್ಸನ್ನು ಈ ರೀತಿಯಾಗಿ ಓಕೆ ಬ್ಯಾಂಕ್ ಅಕೌಂಟಿಗೆ ಅಥವಾ ಸೆಲ್ಫ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ ಇಲ್ಲಿದೆ ಆಪ್ಷನು ಓಕೆ ಸೊ ಆ್ಯಂಡ್ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಈ ರೀತಿಯಾಗಿ ಮಾಡ್ಕೋಬೋದು ಟ್ರಾವೆಲ್ ಆ್ಯಂಡ್ ಸ್ಟೇಜಲ್ಲಿ ಆ್ಯಂಡ್ ಕಮ್ಯೂಟಲ್ಲಿ ಫಾಸ್ಟ್ಯಾಗ್ದು ಮೆಟ್ರೋದು ಮತ್ತು NCMCದು ನೀವು ನೋಡ್ಕೋಬೋದು ಇಲ್ಲಿಂದನೇ ರೀಚಾರ್ಜಸ್ಗಳನ್ನು ಮಾಡ್ಕೋಬೋದು ಫಾಸ್ಟ್ಯಾಗ್ದು ಎಕ್ಸೆಟ್ರಾ ನಂತರ ಇಲ್ಲಿ ಲೋನ್ಸ್ ಇದೆ ಓಕೆ ಇನ್ಶೂರೆನ್ಸ್ ಇದೆ ಸೇವಿಂಗ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತಾ ಇದೆ ಇಂಟರ್ಫೇಸ್ ಅನ್ನೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಇವಾಗ ಆರ್ಗನೈಸ್ ಆಗಿ ಬಂದಿದೆ ಇಂಟರ್ಫೇಸ್ ಅನ್ನೋದು ಇಲ್ಲಿಂದನೇ ಇಲ್ಲಿ ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೂಡ ನೀವು ಸೇವಿಂಗ್ಸ್ಗೋಸ್ಕರ ಸ್ಟಾರ್ಟ್ ಮಾಡ್ಕೋಬೋದು ಸೊ ಇವಾಗ ನಾನು ಜಸ್ಟ್ ಲೋನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ಲೋನ್ಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪರ್ಸನಲ್ ಲೋನ್ ಗೋಲ್ಡ್ ಲೋನ್ ಮತ್ತು ಬೈಕ್ ಲೋನ್ ಮತ್ತು ಫ್ರೀ ಕ್ರೆಡಿಟ್ ಸ್ಕೋರ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಫಸ್ಟ್ ನೀವು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬೇಕು ಅಂತಂದರೆ ಸ್ಕ್ರೋಲ್ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಮ್ಯಾಂಡೇಟರಿ ಆಗುತ್ತೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಸೊ ಗೈಸ್ ನಿಮಗೆ ಒಳ್ಳೆ ಲೋನ್ ಅಮೌಂಟ್ ಬೇಕು ಅಂತಂದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಮಾತ್ರ ನಿಮಗೆ ಒಳ್ಳೆ ಲೋನ್ ಅಮೌಂಟ್ ಸಿಗುತ್ತೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬೋದು ಫಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ ಅದನ್ನು ಪ್ರೊವೈಡ್ ಮಾಡಿ ನಂತರ ಪ್ಯಾನ್ ಕಾರ್ಡ್ ನಂಬರ್ನ ಕೇಳುತ್ತೆ ಅದನ್ನು ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ತೋರಿಸುತ್ತೆ ಇದು ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕ್ರೆಡಿಟ್ ಸ್ಕೋರ್ ಗೈಸ್ ಓಕೆನಾ ಸೊ ಇಲ್ಲಿ ಸಿಬಿಲ್ ಕಡೆಯಿಂದ ಬರ್ತಾ ಇಲ್ಲ ಇದು ಓಕೆನಾ ಸೊ ಇದು ಎಕ್ಸ್ಪೀರಿಯನ್ಸ್ ಕ್ರೆಡಿಟ್ ಸ್ಕೋರ್ ಆಗಿದೆ ಸೊ ಅದು ಬೇರೆ ಇದು ಬೇರೆ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಸೊ ಇವಾಗ ನೋಡ್ತಾ ಇರ್ಬೋದು ಈಗ ಪರ್ಸನಲ್ ಲೋನ್ ಅಂತ ಇದೆ ಅಲ್ಲ ಸೊ ಇದರಲ್ಲಿ ಪರ್ಸನಲ್ ಲೋನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ನ ಈ ಒಂದು ಫೋನ್ ಪೇ ಅಪ್ಲಿಕೇಶನಿಂದ ನಾನು ತಗೋಬೋದು ಸೊ ನನಗೆ ಕ್ರೆಡಿಟ್ ಬಿ ಸದ್ಯಕ್ಕೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ ಓಕೆನಾ ಸೊ ಕ್ರೆಡಿಟ್ ಬಿಯಿಂದ ನಾನು ಆಲ್ರೆಡಿ ಲೋನ್ ತೊಗೊಂಡಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ ಓಕೆ ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫಸ್ಟ್ ನೀವು ಬೇಸಿಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಯಾವೊಂದು ಲೋನ್ ಅಪ್ಲಿಕೇಶನ್ ಲೋನ್ ಕೊಡುತ್ತೆ ನೋಡಿ ಅಲ್ಲಿಂದನೇ ತಗೋಬೇಕಾಗುತ್ತೆ ಅಂದರೆ ಫೋನ್ಪೇ ಅಪ್ಲಿಕೇಶನಲ್ಲಿ ಡೈರೆಕ್ಟ್ ಆಗಿ ಲೋನ್ನ ಕೊಡಲ್ಲ ಓಕೆ ಸೊ ಇದು ಜಸ್ಟ್ ಮೀಡಿಯೇಟರ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಮಧ್ಯೆ ಮತ್ತು ಆ ಒಂದು ಅಪ್ಲಿಕೇಶನ್ ಮಧ್ಯೆ ಓಕೆ ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸೊ ಜಸ್ಟ್ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳೋದಿರುತ್ತೆ ಸೊ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ ಬೇಸಿಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಿ ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ ಪ್ರೊಫೆಷನಲ್ ಡೀಟೇಲ್ಸನ್ನು ಕೊಡಿ ಅದಾದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಡೀಟೇಲ್ಸ್ ಕೊಡಿದ ತಕ್ಷಣ ನಿಮಗೆ ಆಫರನ್ನು ತೋರಿಸುತ್ತೆ ಆಫರ್ ನೋಡ್ಕೊಳ್ಳಿ ನಿಮಗೆ ಓಕೆ ಇತ್ತು ಅಂತಲೇ ನೀವು ಪ್ರೊಸೀಡ್ ಆಗಿ ಆ್ಯಂಡ್ ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿಂದನೇ ನೀವು ಕಂಟಿನ್ಯೂ ಮಾಡಿಕೊಂಡು ಲೋನ ತೊಗೋಬೋದು ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಲೋನ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಅಪ್ಲೈ ಮಾಡ್ಕೋಬೋದು ಗೈಸ್ ಓಕೆನಾ ಸೊ ಜೊತೆಗೆ ನೀವು ಇಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿ ವೋಲ್ಟ್ ಮನಿ ಇದೆ ನಂತರ ಇಲ್ಲಿ 5 ಇದೆ ಓಕೆ ಸೊ 25,000ಇಂದ 5 crore ನೀವು ಮಾಡ್ಕೋಬೋದು ಓಕೆ ಮ್ಯೂಚುವಲ್ ಫಂಡ್ಸ್ ಪೋರ್ಟ್ಫೋಲಿಯೋನ ಸೊ 10.49% ಇಲ್ಲಿ ರಿಟರ್ನ್ಸ್ ಅನ್ನೋದು ಬರುತ್ತೆ ಸೊ ಮಿನಿಮಮ್ 50K ಇಂದ ಸ್ಟಾರ್ಟ್ ಮಾಡ್ಕೋಬೋದು ಗೈಸ್ ಮ್ಯೂಚುವಲ್ ಫಂಡ್ಸ್ ಅಗೇನೆಸ್ಟ್ ಲೋನ್ ಬೇಕು ಅಂತಂದರೆ ಈ ಒಂದು ಆಪ್ಷನ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ಗೋಲ್ಡಲ್ಲಿ ಕೂಡ ನೀವು ಲೋನ ತೊಗೋಬೋದು ಗೋಲ್ಡ್ನ ನೀವು ಅಪ್ ಟು 50 lakhsವರೆಗೂ ಗೋಲ್ಡ್ ಮೇಲೆ ಲೋನ್ ತೊಗೋಬೋದು ಬೈಕ್ ಲೋನ್ ಕೂಡ ಸಿಗ್ತಾ ಇದೆ ನಂತರ ಕಾರ್ ಲೋನ್ ಕೂಡ ಸಿಗುತ್ತೆ 50 ಲಕ್ಷ ರೂಪಾಯಿವರೆಗೆ ನಂತರ 5 ಲಕ್ಷದಿಂದ 1 ಕೋಟಿವರೆಗೆ ಹೋಮ್ ಲೋನ್ ಕೂಡ ಸಿಗುತ್ತೆ ಪ್ರಾಪರ್ಟಿ ಲೋನ್ ಕೂಡ ಸಿಗುತ್ತೆ 5 ಲಕ್ಷದಿಂದ 1 ಕೋಟಿವರೆಗೆ ಓಕೆನಾ ಸೊ ನಿಮಗೆ ಪರ್ಸನಲ್ ಲೋನ್ ಬೇಕು ಅಂತಂದರೆ ಸೊ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಲೋನ ತೊಗೋಬೋದು ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಓಕೆನಾ ಸೊ ಯಾಕೆ ಇಷ್ಟಿರುತ್ತೆ ಸೊ ಹೊಸ ಅಪ್ಡೇಟ್ ಬಂದಿದೆ ಸೊ ಅದಕ್ಕೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಪ್ಲೈ ಮಾಡ್ಕೊಳ್ಳಿ 101% ನಿಮಗೆ ಲೋನ್ ಸಿಗುತ್ತೆ ಓಕೆನಾ ಸೊ ಇಲ್ಲಿ ರಿವಾರ್ಡ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಆಫರ್ಸ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಆ್ಯಂಡ್ ರೆಫರ್ ಆ್ಯಂಡ್ ಅರ್ನ್ ಇಲ್ಲಿ ಓಕೆನಾ ಸೊ ನೀವು ನೋಡ್ಕೊಳ್ಳಿ ಇಲ್ಲಿ ರಿವಾರ್ಡ್ಸ್ ಏನಾದರೂ ನಿಮ್ಮದು ಬಂದಿತ್ತು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೋಡ್ಕೋಬೋದು ಓಕೆನಾ ಸೊ ಇಷ್ಟಿರುತ್ತೆ ಗೈಸ್ ಸೊ ಈಸಿ ಪ್ರಾಸೆಸ್ ಇರುತ್ತೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ 101% ಲೋನ್ ನಿಮಗೆ ಫೋನ್ಪೇ ಅಪ್ಲಿಕೇಶನಿಂದ ಸಿಗುತ್ತೆ ಓಕೆನಾ ಸೊ ಗೈಸ್ ಇದಾಗಿರುತ್ತೆ ಇದನ್ನು ವಿಡಿಯೋ ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಪೀಸ್ ಆಫ್